ಬಿಜೆಪಿ ಜಾಹೀರಾತುಗಳು ನಿಮ್ಮ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನು ಹೇಳಿದಿರಿ ಅದು ಉಲ್ಟಾ ಹೇಳಿದ್ದಾರೆ. ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಅಂತ ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಯಾಕೆ ಕೇಳ್ತಾ ಇದ್ದು? ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರೆ ನಾವು ಯಾಕೆ ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿದ್ರು? ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಅವರು ಸುಳ್ಳು ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ. ಯಾರೋ ಚಿಂತನೆಗಳು ಹೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ಗಂಡಸರ ಯಾವುದು ಅದು ಗಂಡಸರ ಜೀವನ ತಗೊಳ್ಳೋದು ಯಾವುದು ರೀ? ಯಾವ್ದು ಹೇಳಿದ್ರ ಯಾವ ಟ್ಯಾಕ್ಸ್ ಅಪ್ಪ ಹೇಳಿದ್ರು? ಏನು ಮದ್ಯದಲ್ಲಿ ಏನು ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ. ಮದ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ. ಮದ್ಯದ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ. ಯಾವ ಟ್ಯಾಕ್ಸ್ ಹೆಚ್ಚು? ಧರ್ಮದ ವಿಚಾರವನ್ನ ಸಾರ್ವಜನಿಕ ಭಾಷಣಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಮಾತಾಡಬಾರದು. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಧರ್ಮದ ಎಲ್ಲ ಜನರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಅವರ ಕರ್ತವ್ಯ. ದಟ್ ಇಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್. ಅವರು ಪ್ರಧಾನಮಂತ್ರಿಯಾಗಿ ಈ ಥರ ಎಲ್ಲ ಮಾತಾಡಿದ್ರೆ ಅದು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಬಾರಿ ಜಾಸ್ತಿ ಆಗಿದೆ ಅಂತ ಈ ಬಾರಿ ಆ ರೀತಿಯ ಭಾಷಣಗಳು ಪ್ರಧಾನಿ ಅವರು ಜಾಸ್ತಿ ಆಗಿದೆ ಅಂತ ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ. ಹತಾಶೆಯಿಂದ ಮಾತಾಡ್ತಾ ಇರ್ತಕ್ಕಂಥ ಭಾಷಣ ಇವು. ನೂರಕ್ಕೆ ಸುಳ್ಳು. ಚಿನ್ನಪ್ಪ ರೆಡ್ಡಿ ವರದಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ 4% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು. ಅದಾದಮೇಲೆ 94ನೇ ಇಸ್ವಿನಲ್ಲಿ ಅದನ್ನು ಆದೇಶ ಮಾಡಿ ಜಾರಿ ಮಾಡಿದ್ರು. ಅವತ್ತಿಂದ ಇವತ್ತಿನವರಿಗೆ ಹಿಂದುಳಿದವರಿಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಇದೆ. 2B ನಲ್ಲಿ ದೇವೇಗೌಡರು ಈ ಹಿಂದೆ ನಾನೇ ಮುಸಲ್ಮಾನರಿಗೆ ರಿಸರ್ವೇಶನ್ ತಂದಿದ್ದು ಅಂತ 100 ಕಡೆಗಳು ಕಟ್ತಾ ಇದ್ರು. ಆದ್ರೆ ಈ ಹೇಳಿಕೆ ಬಂದಾಗಿಂದ ದೇವೇಗೌಡರು ಯಾವಾಗಲೂ ಕೂಡ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡೋದು. ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ, ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ಕೆ ಬಾಯಿ ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟದೆ. ನಿಜವಾದಂಥ ಕಣ್ಣೀರಲ್ಲ ಅದು. ಮತ್ತು ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ, ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಉಳಿತೀವಿ. ಜನ ಆಶೀರ್ವಾದ ಮಾಡಲಿಲ್ಲ, ರಾಜಕೀಯದಲ್ಲಿ ಉಳಿಯೋದಿಲ್ಲ. ಅದರಲ್ಲಿ ಕಣ್ಣೀರು ಹಾಕೋದೆಂತಿದೆ? ಯಾರಿಗೆ ಇದನ್ನು ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಕುಟುಂಬದ ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥದ್ದು, ಅದರಿಂದ ಅದನ್ನು ಆರ್ಟಿಫಿಷಿಯಲ್ ಆಗಿ ಕಣ್ಣೀರು ಹಾಕ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡ್ತಾರೆ. ಹಾಸನದಲ್ಲೂ ಗೆಲ್ತೀವಿ, ಮಂಡ್ಯದಲ್ಲೂ ಇಷ್ಟು ಸ್ಥಾನ ಅಂತ ಹೇಳೋಕ್ಕಾಗಲ್ಲ. ಮೆಜಾರಿಟಿ ಗೆಲ್ತೀವ್ರಿ.